ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ, ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ. ಕನಕ ಕುಟ್ಟೋ ಅಲ್ಲಿಗೆ ಹೋಗಿ ಹಣಕಿ ಇಣಕಿ ನೋಡುವಿರಿ, ಕನಕ ಕುಟ್ಟೋ ಅಲ್ಲಿಗೆ ಹೋಗಿ ಹಣಕಿ ಇಣಕಿ ನೋಡುವಿರಿ. ಕನಕ ಕುಟ್ಟೋ ಒನಕೆಯಲ್ಲಿ ಬಡಿದರೆ ಕುಯ್ ಕುಯ್ ರಾಗವ ಮಾಡುವಿರಿ, ಕನಕ ಕುಟ್ಟೋ ಒನಕೆಯಲ್ಲಿ ಬಡಿದರೆ ಕುಯ್ ಕುಯ್ ರಾಗವ ಮಾಡುವಿರಿ. ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ, ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ. ಮಾಡೋ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ, ಹುಗ್ಗಿ ಮಾಡೋ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ. ಹುಗ್ಗಿ ಮಾಡೋ ಸೌಟಿಲಿ ಬಡಿದರೆ ಕುಯ್ ಕುಯ್ ರಾಗವ ಮಾಡುವಿರಿ, ಹುಗ್ಗಿ ಮಾಡೋ ಸೌಟಿಲಿ ಬಡಿದರೆ ಕುಯ್ ಕುಯ್ ರಾಗವ ಮಾಡುವಿರಿ. ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ, ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ. ಹಿರೇ ಬೀದಿಯಲ್ಲಿ ಓಡುವಿರಿ ನೀವು ಕರೆ ಬೂದಿಯಲ್ಲಿ ಹೊರಳುವಿರಿ, ಹಿರೇ ಬೀದಿಯಲ್ಲಿ ಓಡುವಿರಿ ನೀವು ಕರೆ ಬೂದಿಯಲ್ಲಿ ಹೊರಳುವಿರಿ. ಪುರಂದರ ವಿಠ್ಠಲ ರಾಯನ ಈ ಪರಿ ಮರೆತು ಸದಾ ನೀವು ಚಲಿಸುವಿರಿ, ಪುರಂದರ ವಿಠ್ಠಲ ರಾಯನ ಈ ಪರಿ ಮರೆತು ಸದಾ ನೀವು ಚರಿಸುವಿರಿ. ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ, 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 ನೀವೇನೇನೂಟವ ಮಾಡಿದಿರಿ, ಏನೇನೂಟವ ಮಾಡಿದಿರಿ. ಅರ್ಚನಾ ಉಡುಪ ಮ್ಯಾಮ್. ಮಿಲಿಂದ ಮ್ಯಾಮ್, ಈ ಹಾಡಲ್ಲಿ ನಿನಗೇನು ಕೆಲಸ ಇಲ್ಲಲ್ಲಪ್ಪ. ಹಾಂ, ಏನು ಹೇಳಿ ನಂಗೆ ಗೊತ್ತಾಗ್ತಾ ಇಲ್ವಲ್ಲೋ, ಇಷ್ಟು ಸಿಂಪಲ್ ಹಾಡನ್ನು ಆರಿಸ್ಕೊಂಡ್ಬಿಟ್ಟಿಯಲ್ಲೋ. ನಿನ್ನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ, ಆಮೇಲೆ ನಿನ್ನ ಹತ್ರ ಭಯಂಕರ ಕಲೆಕ್ಷನ್ ಇರಬೇಕಲ್ಲ. ಲಾಸ್ಟ್ ಮಿನಿಟಲ್ಲಿ ಆ ಹಾಡಲ್ಲ ಅಂದರೆ ಇನ್ಯಾವುದಾದ್ರೂ ಹಾಡು ಆರಿಸ್ಕೋಬೇಕಿತ್ತು. ಇದರಲ್ಲಿ ಏನಂದರೆ ಏನು ಏರಿಳಿತಾ ಇಲ್ಲ ಅಲ್ವಾ. ನೀನೇ ಏನಾದರೂ ಇಂಪ್ರೂವೈಸ್ ಮಾಡಿ ಅಲ್ಲಿಗೆ ಆ ಥರ ಏನಾದರೂ ಸಂಗತಿ ಗಿಂಗ್ತಿ ಹಾಡು ನೀನೇ ಹಾಡಿಕೊಂಡು ಇನ್ಕ್ಲೂಡ್ ಮಾಡಿಕೊಂಡು ಇದನ್ನ ಇನ್ನೇನಾದರೂ ಸ್ವಲ್ಪ ರಸವತ್ತು ಮಾಡಬಹುದು. ಬಿಟ್ಟರೆ ಇದೆಲ್ಲ ಸ್ಟ್ರೇಟ್ ಒಂದೇ ಲೈನಲ್ಲಿ ಹೀಗೆ ಹೋಗ್ತಾ ಇರುತ್ತೆ ಅಲ್ವಾ. ನೀನು ಬೇರೆ ಯಾವುದಾದ್ರೂ ಹಾಡು ಆಯ್ಕೆ ಮಾಡ್ಕೋಬೇಕಾಗಿತ್ತು, ನನ್ನ ಸ್ಟ್ರಾಂಗ್ ಬಿಲೀಫ್. ಆಮೇಲೆ ಈ ಹಾಡಲ್ಲಿ ಕೂಡ ಹಲವಾರು ಕಡೆ ನೀನು ಸ್ವಲ್ಪ ಶಾರ್ಪ್ ಹಾಡ್ತಾ ಇದ್ದಿ ಚರಣದಲ್ಲೆಲ್ಲ. ಇಂಥ ಗಟ್ಟಿ ಗಂಟಲು ನಿಂದು, ಎಂಥ ಅಪರೂಪದ ಹಾಡುಗಳನ್ನೆಲ್ಲ ಹಾಡ್ದವ್ನು ನೀನು. ನಿನ್ನ ಸೆಲೆಕ್ಷನ್ ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯ್ತಪ್ಪ. ಡಿಸಪಾಯಿಂಟ್ ಅಂದರೆ ಸ್ವಲ್ಪ ಸ್ಟ್ರಾಂಗ್ ವರ್ಡ್ ಆಗ್ಬೋದು, ಬಟ್ ಕೆಲವರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ನೀನು ಸಾಹಿತ್ಯದಲ್ಲೆಲ್ಲ ಅಭಿರುಚಿ ಇದೆ ನಿನಗೆ, ಯಾವುದ್ಯಾವುದೋ ಹಾಡುಗಳನ್ನು ಸಾಹಿತ್ಯವನ್ನು ಹೆಕ್ಕಿ ತಂದು ಹಾಡ್ತಾ ಇರ್ತೀಯ, ಟ್ರೈಬಲ್ ಸಾಂಗ್ ಎಲ್ಲ ಹಾಡಿದ್ಯಾ. ಸೊ ನೀನು ಬರ್ತೀಯ ಅಂದಾಗ ನಮ್ಮಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಹುಟ್ಕೊಳ್ಳುತ್ತೆ. ನೆಕ್ಸ್ಟ್ ಮಿಲಿಂದ ಬರ್ತಿದ್ದಾನೆ ಅಂದರೆ ಯಾವುದೋ ಒಂದು ಸಖತ್ತಾಗಿರೋ ಹಾಡು, ಒಂದು ವಿಭಿನ್ನವಾದ ಹಾಡು ಏನೋ ತಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಅಂತ. ಈಗ ಹೇಗಾಗುತ್ತೆ ಅಂದರೆ
ನಾವು ಯಾವುದೋ ಊಟದ ಮನೆ ಹೋಗಿರ್ತೀವಿ, ಬಾಳೆ ಎಲೆ ಊಟ, ಎಲ್ಲ ಕೋಸಂಬರಿ, 2 ಬಗೆ ಪಲ್ಯ, 2 ಬಗೆ ಸ್ವೀಟು, ಎಲ್ಲ ಸಾರು, ಪಲ್ಯ, ಹುಳಿ ಎಲ್ಲ ಹಾಕ್ತಾರೆ ಅಂದಾಗ ಅಲ್ಲಿ ಬಂದು ಗಂಜಿ ಉಪ್ಪಿನಕಾಯಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಹೇಳಿ ನಮಗೆ ಅಲ್ವಾ? ಸೊ ಆ ಥರ ಸ್ವಲ್ಪ ಬೇಸರ ಆಯಿತು ಇವತ್ತು. ಸರಿ. ನೋಡೋಣಪ್ಪ, ನೀನು ಬರುವ ಸಂಚಿಕೆಯಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಅದ್ಭುತವಾಗಿರೋಂಥ ಹಾಡನ್ನು ಆಯ್ಕೆ ಮಾಡ್ಕೊಂಬಂದು ಹಾಡುವಂತಾಗಲಿ, ಆಯಿತಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಖಡ್ಗೆರೆ ಮುನಿರಾಜು ಸರ್, ಹಾಡಿನ ಬಗ್ಗೆ ನೀನೇ ಒಂದಿಷ್ಟು ಮಾತಾಡ್ಬೋದು ಅಲ್ವಾ? ಹಾಡು ಚೆನ್ನಾಗಿಲ್ಲ ಅಂತ ನಾವು ಹೇಳಿಲ್ಲ, ಹಾಡು ಅದ್ಭುತವಾದ ಹಾಡು. ನಾವು ಹೇಳ್ತಾ ಇರೋದೇನಂತಂದರೆ ಈ ಸ್ಪರ್ಧೆಗೆ ಸ್ಪರ್ಧಾತ್ಮಕವಾಗಿರುವಂಥ ಹಾಡುಗಳನ್ನು ತಗೊಳ್ಳಿ ಅಂತ ಅಷ್ಟೇ. ಯಾರೂ ತಪ್ಪ ಮಾಡ್ಕೋಬಾರ್ದು, ಅನರ್ಥ ಮಾಡ್ಕೊಳ್ಬಾರ್ದು. ಆಮೇಲೆ ಯಾಕೆಂದರೆ ರಚನೆ ಪುರಂದರದಾಸರದು, ಎಂಥ ಸಾಹಿತ್ಯ ಇದೆ ಇದರಲ್ಲಿ, ಹೌದಲ್ಲ? ಅರ್ಥ ಹೆಂಗಿದೆ? ನಾವು ಇಲ್ಲಿ ನಿಮ್ಮನ್ನು ಅಳಿತಾ ಇರೋದು ಏನಂತಂದರೆ ಒಬ್ರೊಬ್ಬರು ಒಂದೊಂದು ಸ್ಪರ್ಧೆನಲ್ಲಿ ನಿಮ್ಮ ಸ್ಟಫ್ ಏನಿದೆ ಹೊಸದೇನಿದೆ, ನೀವೇನು ಕೊಡಬಲ್ರಿ, ನೀವು ಈ ಗಾನಸಿಂಚನದಲ್ಲಿ ಗೆಲ್ಲೋಕ್ಕೆ ನೀವೇನೇನು ತಯಾರು ಮಾಡ್ಕೊಳ್ತಾ ಇದ್ದೀರಿ, ಯಾವ್ಯಾವ ಥರದ ಪ್ರಯೋಗಗಳನ್ನು ತರ್ತೀರಿ ಅಲ್ವಾ? ಸರಳವಾದ ಆಯ್ಕೆ ಮಾಡಿಕೊಂಡಾಗ ಈ ಥರದ್ದು ಆಗ್ಬಿಡುತ್ತೆ. ನಾವು ಅದರಲ್ಲಿ ಹುಡ್ಕೋಕ್ಕಾಗಲ್ಲ, ನೀವೇನು ಸ್ಪೆಷಲ್ ಮಾಡಿದ್ರಿ ಅಂತಲ್ಲ, ಹುಡುಕಿ ನಮಗೇನು ಸಿಗುತ್ತೆ ಅಂತ ಹುಡ್ಕೋಕ್ಕಾಗಲ್ಲ. ಅದು ಸಮಸ್ಯೆ ಅಷ್ಟೇ, ಬೇರೇನೂ ಅಲ್ಲ. ನೀನು ಹಾಡುಗಾರಿಕೆ ಅಲ್ಲ, ಅಥವಾ ನೀನು ಸಾಹಿತ್ಯ ತಪ್ಪಾಡಿದೆ ಅಂತಲ್ಲ, ಬೇರೆ ಏನೂ ಅಲ್ಲ. ಇರಲಿ, ಅದೊಂದು ಕಡೆ ಇರಲಿ. ಯಾಕೆಂದರೆ ಈ ಮೂಲಕ ಒಂದು ಒಳ್ಳೆ ಹಾಡನ್ನು ಕೊಟ್ಟಿದ್ಯಾ, ಏನು ಅದರ ಅರ್ಥ ನೀನೇ ಒಂಚೂರು ಹೇಳು. ಯಾಕೆಂದರೆ ನೀನು ಸಾಹಿತ್ಯದ ವಿದ್ಯಾರ್ಥಿ. ಸರ್ ಗೊತ್ತಿಲ್ಲ ಸರ್ ಎಕ್ಸಾಕ್ಟ್. ಹಂಗನ್ಬಿಟ್ರೆ ಹೇಗೆ? ಹೌದು, ಡೊಂಕ್ಪಾಲ ಯಾರಿಗಿರುತ್ತೆ? ನಾಯಿಗೆ. ಅದನ್ನು ಎಷ್ಟು ತೀಡಿದ್ರು ಸರಿ ಆಗುತ್ತಾ ಅದು? ಇಲ್ಲ ಸರ್. ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೆ ಸರಿಯಾಗತ್ತಾ? ಇಲ್ಲ, ಸರಿಯಾಗಲ್ಲಲ್ವಾ? ನೋಡಿ, ವಿಡಂಬನೆಯನ್ನು ಎಷ್ಟು ಚೆನ್ನಾಗಿ ನೇರವಾಗಿ ನಾಯಿಗೆಗಳಿಗೆ ಹೋಲಿಕೆ ಮಾಡಿದ್ದಾರೆ ಡೊಂಕು ಬಾಲದ ನಾಯಕರೇ ಅಂತೇಳಿ. ಹೌದಲ್ಲ? ಈಗಿನ ಬರೆದ್ರೆ ಅಷ್ಟೇ, ಬೇರೆ ಏನೋ ಆಗ್ಬಿಡ್ತದೆ ಅದು, ಅವ್ರುಗಳಿಗೆ ಅಷ್ಟೇ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ನೀವೆಲ್ಲ ಬಂದವರು ಆ ದೇವ್ರನ್ನೇ ಮರೆತು ಎಲ್ಲ ನಾವೇ ಅಂತ ಮೆರಿತಿದ್ರಲ್ಲಪ್ಪ, ನಿಮಗೇನು ಬಾಲಕ್ಕೆ ಎಷ್ಟು ದೆಬ್ಬೆ ಕಟ್ಟಿದ್ರು ಅಷ್ಟೇ ಅಂತ ಭಾಳ ಅದ್ಭುತವಾಗಿ. ನಾನು ದಾಸರ ಪದಗಳನ್ನು ವಿಮರ್ಶೆ ಮಾಡುವಷ್ಟು ನಾನು ಅಧ್ಯಯನ ಮಾಡಲಿಲ್ಲ, ಆದರೆ ಅದು ಕೇಳ್ತಿದ್ದಾಗ ಅನಿಸುತ್ತದು ಅಲ್ವಾ? ಇಷ್ಟಂತೂ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಮಗೆ ಎಲ್ಲೋ ಒಂದು ಕಡೆ ಸ್ಪರ್ಧೆ ಅಂತ ಬಂದಾಗ ನಾವು ಸ್ವಲ್ಪ ಕಸಿವಿಸಿ ಆಗಿಬಿಡ್ತೀವಿ. ಏನು ಮಾಡಬೇಕು, ಏನಪ್ಪ ಮಾಡೋದು ಅನ್ನೋ ಒಂಥರ ಗೊಂದಲಕ್ಕೆ ಸಿಕ್ಕಾಕೊಳ್ತೀವಿ. ಆ ಗೊಂದಲಕ್ಕೆ ನೀವು ಎಡೆ ಮಾಡಿಕೊಡ್ಬೇಡಿ, ಆಗ್ಬೋದಲ್ಲ? ವೇಮಗಲ್ ನಾರಾಯಣ ಸ್ವಾಮಿ ಸರ್. ಮಿಲಿಂದ್ ಸರ್, ಇನ್ನೇನು ಹೇಳಲಿಕ್ಕಿಲ್ಲಪ್ಪ, ಇಬ್ಬರು ಚೆನ್ನಾಗಿ ಹೇಳಿದ್ದಾರೆ. ಅಟ್ಟಕ್ಕೆ ಏಣೆ ಹಾಕಿದ್ದಾಯಿತು. ಈಗ ನೀವೆಲ್ಲ ಆಕಾಶಕ್ಕೆ ಏಣೆ ಹಾಕೋ ಪ್ರಯತ್ನ ಮಾಡಬೇಕು ನಾವು, ಅಲ್ವಾ? ಈಗ ಕಡೆ ಹಂತಕ್ಕೆ ಬರ್ತಾ ಇದೆ ಅಲ್ವೇನೋ? ಎಸ್. ಮುಂದಿನ ಸಂಚಿಕೆಯಲ್ಲಿ ಒಳ್ಳೆ ಹಾಡು ಆಯ್ಕೆ ಮಾಡಿಕೊಂಡು ಆಡ್ಬೇಕು ನೀವು. ಎಸ್. ಮಾಡ್ತೀರ ಅನ್ನೋ ನಂಬಿಕೆನೂ ನಮಗಿದೆ. ಎಸ್. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು.